ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ಹಿಂದೆ ಜೈಲಿಗೆ ಹೋಗಿ ಬಂದ ನಟ ನಟಿಯರು ಹೀಗೇನು ಮಾಡ್ತಿದ್ದಾರೆ, ಅವ್ರಿಗೆ ಎಷ್ಟು ಮಟ್ಟಿಗೆ ಯಶಸ್ಸು ಸಿಕ್ಕಿದೆ ಅಂತ ನೋಡೋಣ. ಅಷ್ಟೇ ಅಲ್ಲದೆ ಅವ್ರು ಯಾವ ಕಾರಣಕ್ಕೋಸ್ಕರ ಜೈಲಿಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಟ ದರ್ಶನ್ ಸೂಪರ್ ಹಿಟ್ ಮೂವಿಗಳು ಕೊಟ್ಟ ನಟ ದರ್ಶನ್ ಇವಾಗ ಜೈಲು ಪಾಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ರೇಣುಕಾಸ್ವಾಮಿ ವಿಚಾರದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಈ ಹಿಂದೆ 2011ರಲ್ಲಿ ಹೆಂಡತಿ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದ್ರು. ಹೌದು, ಆಮೇಲೆ ಕಂಪ್ಲೇಂಟ್ ಹೆಂಡತಿ ವಾಪಸ್ ತೊಗೊಂಡಿದ್ದರಿಂದ ಅವ್ರು ಜೈಲಿಂದ ಬಿಡುಗಡೆ ಆದರು. ಈಗ ರೇಣುಕಾಸ್ವಾಮಿ ವಿಚಾರದಲ್ಲಿ ಜೈಲು ಸೇರೋದು ಪಕ್ಕನೇ ಅಂತ ಹೊರ ಬಂದ ಕೂಡಲೇ ಮಾಡಿದ ಪಿಕ್ಚರ್ ಬಂದು ಸಾರಥಿ. ಇದಂತೂ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಇವ್ರು ತುಂಬಾ ಯಶಸ್ಸು ಕಂಡ್ರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಪವಿತ್ರ ಗೌಡ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ, ಎಲ್ಲರೂ ಸುದ್ದಿಯಾಗಿರೋ ಪವಿತ್ರ ಗೌಡ ಇವರು ಸ್ಟಾರ್ಟಿಂಗ್ನಲ್ಲಿ ಪಿಕ್ಚರ್ ಮಾಡಿದ್ದಾರೆ, 2-3 ಪಿಕ್ಚರ್. ಈಗ ರೇಣುಕಾಸ್ವಾಮಿ ವಿಚಾರದಲ್ಲಿ ಜೈಲು ಸೇರಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರು ರೇಣುಕಾಸ್ವಾಮಿ ವಿಚಾರದಲ್ಲಿ A1 ಆರೋಪಿ ಆಗಿದ್ದಾರೆ. ಇವರು ದರ್ಶನ್ ಅವರ ಆತ್ಮೀಯ ಸ್ನೇಹಿತ ಕೂಡ ಹೌದು. ಇವರು ಜೈಲಿಂದ ಬಿಡುಗಡೆ ಆಗೋದು ತುಂಬಾ ಕಷ್ಟ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಸಂಜನಾ. ಇವ್ರು ಯಾರಿಗೆ ತಾನೇ ಗೊತ್ತಿಲ್ಲ, 2021ರಲ್ಲಿ ತುಂಬಾ ಸುದ್ದಿಯಾದಂಥ ಡ್ರಗ್ಸ್ ಕೇಸ್ ವಿಚಾರದಲ್ಲಿ ಇವರು ಅರೆಸ್ಟ್ ಕೂಡ ಆಗಿದ್ದರು. ಇವಾಗ ರಿಲೀಸ್ ಕೂಡ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಇವಾಗ ಇವರು ಜೀವನ ಹೆಂಗಿದೆಪ್ಪ, ಇವರು ಒಂದು ಮಗು ತಾಯಿ ಕೂಡ ಆಗಿದ್ದಾರೆ, 2ನೇ ಮಗು ನಿರೀಕ್ಷೆಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಪಿಕ್ಚರ್ ಮಾಡ್ತಿಲ್ಲ. ನೆಕ್ಸ್ಟ್ ಬಂದು ದುನಿಯಾ ವಿಜಯ್. ದುನಿಯಾ ಅಂತ ಸೂಪರ್ ಹಿಟ್ ಮೂವಿ ಕೊಟ್ಟಿರೋಂಥ ದುನಿಯಾ ವಿಜಯ್ ಅವರು ಫಸ್ಟ್ ಟೈಮ್ ಜೈಲಿಗೆ ಹೋಗಿದ್ದು ಅವ್ರ ಹೆಂಡತಿ ವಿಷಯದಲ್ಲಿ. ಹೆಂಡತಿ ಕಂಪ್ಲೇಂಟ್ ಕೊಡೋದಕ್ಕೋಸ್ಕರ ಅವ್ರು ಜೈಲಿಗೆ ಹೋಗಿದ್ರು. ಆಮೇಲೆ ಅದು ಕಂಪ್ಲೇಂಟ್ ವಾಪಸ್ ತೊಗೊಂಡಾದ್ಮೇಲೆ ಮತ್ತೆ ಅವ್ರು ರಿಲೀಸ್ ಆದರು. ನೆಕ್ಸ್ಟ್ ಇನ್ನೊಂದ್ಸಲ 2018ರಲ್ಲಿ ಜಿಮ್ ಟ್ರೈನರ್ ಮೇಲೆ ಹಲ್ಲೆ ಮಾಡಿದ ವಿಷಯಕ್ಕಾಗಿ ಅವ್ರು ಜೈಲಿಗೆ ಹೋಗಿದ್ರು. ಇವಾಗ ಜೈಲಿಂದ ರಿಲೀಸ್ ಕೂಡ ಆಗಿದ್ದಾರೆ. ಇವಾಗ ಅವ್ರ ಜೀವನ ಹೇಗಿದೆಪ್ಪ, ಅವ್ರ ಫಿಲ್ಮ್ ಇಂಡಸ್ಟ್ರಿ ಹೇಗಿದೆ ಅಂತ ಹೋಗಿ ಬಂದ್ಮೇಲಿಂದ ಅವ್ರು ತುಂಬಾ ಸೂಪರ್ ಹಿಟ್ ಮೂವಿಗಳು. ಎಕ್ಸಾಂಪಲ್ ಬಂದು ಸಲಾಗ, ಇದು ಸೂಪರ್ ಹಿಟ್ ಮೂವಿ ಆಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಹೇಮಾ. ಇವ್ರು ತೆಲುಗು ಅಷ್ಟೇ ಅಲ್ಲದೆ ಕನ್ನಡದಲ್ಲಿ ಸಾಕಷ್ಟು ಮೂವಿಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇವ್ರು ಕಾಮಿಡಿ ಆ್ಯಕ್ಟರ್ ಮಾಡಿದ್ದಾರೆ ಮತ್ತು ಪೋಷಕ ಪಾತ್ರ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರೀಸೆಂಟಾಗಿ ಬೆಂಗಳೂರಿನಲ್ಲಿ ನಡೀತಿರೋ ಒಂದು ಪಾರ್ಟಿಯಲ್ಲಿ ರೇಪ್ ಪಾರ್ಟಿ ಮಾಡ್ತಾರೆ ಅಂತೇಳಿ ಇವ್ರನ್ನ ಅರೆಸ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆದರೆ ಇವ್ರು ಇನ್ನೂ ಕೂಡ ಜೈಲಲ್ಲಿದ್ದಾರೆ. ಇವ್ರು ಏನಾಗುತ್ತೆ ಅಂತ ಗೊತ್ತಿಲ್ಲ. ಮುಂದ್ಗಡೆ ಇವ್ರು ಮಾಡಿಲ್ಲ ಅಂತಿದ್ದಾರೆ, ಮುಂದಕ್ಕೆ ಏನಾಗುತ್ತೆ ಅಂತ ನೋಡಬೇಕು. ನೆಕ್ಸ್ಟ್ ಬಂದು ಯಮುನಾ. ಇವ್ರು ಯಾರಿಗೆ ತಾನೇ ಗೊತ್ತಿಲ್ಲ, ತೆಲುಗು ಪಂಚಭಾಷೆ ನಟಿ ಅಂತಲೇ ಹೇಳ್ಬೋದು. ಎಲ್ಲ ಚಿತ್ರರಂಗದಲ್ಲೇ ನಟಿಸಿರುವ ಇವರು ಕನ್ನಡದಲ್ಲಿ ಚಿನ್ನ ಆಗಿರ್ಬೋದು, ರವಿಚಂದ್ರ ಜೊತೆ ನಟಿಸಿದ್ದಾರೆ, ಹಾಗೆ ಶಿವರಾಜ್ ಕುಮಾರ್ ಅವ್ರ ಜೊತೆನೂ ನಟಿಸಿದ್ದಾರೆ. ಇವರು ವೇಶ್ಯಾವಾಟಿಕೆ ನಡೆಸಿದ್ದಾರೆ ಅಂತೇಳಿ 2011ರಲ್ಲಿ ಇವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಇವರು ರಿಲೀಸ್ ಕೂಡ ಆಗಿದ್ದಾರೆ. ಇವಾಗ ಇವರು ಸಿನಿಮಾಗಳನ್ನ ಮಾಡ್ಕೊತ ಮುಂದುವರಿತಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ನಟ ಚೈತನ್. ಇವ್ರು ಯಾರಿಗೆ ತಾನೇ ಗೊತ್ತಿಲ್ಲ, ತಮ್ಮ ವಿವಾದಾತ್ಮಕ ಹೇಳಿಕೆಯಿಂದ ಸದಾ ಸುದ್ದಿಯಲ್ಲಿರ್ತಿರೋ ನಟ ಚೈತನ್ ಈ ಹಿಂದೆ ಅಂದರೆ 2022ರಲ್ಲಿ ಜಡ್ಜ್ ಕುರಿತು ಮಾಡಿರುವಂತಹ ಪೋಸ್ಟ್ ವಿಷಯವಾಗಿ ಇವ್ರು ಅರೆಸ್ಟ್ ಮಾಡಲಾಗಿತ್ತು. ಹಾಗೆ ಇವ್ರು ರಿಲೀಸ್ ಕೂಡ ಆಗಿದ್ದಾರೆ. ಇವಾಗ ಏನು ಮಾಡ್ತಿದ್ದಾರೆ ಅಂತಪ್ಪ ಅಂದರೆ ಇವರು ಇವಾಗ ನಟನೆ ಮಾಡ್ತಿದ್ದಾರೆ. ಅಷ್ಟೇ ತಮ್ಮ ವಿವಾದಾತ್ಮಕ ಹೇಳಿಕೆ ನೀಡೋದ್ರಲ್ಲಿ ನಿರಂತರವಾಗಿ ಬ್ಯುಸಿಯಾಗಿರ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ನಟಿ ರಾಗಿಣಿ. ಯಾರಿಗೆ ತಾನೇ ಗೊತ್ತಿಲ್ಲ, ತುಪ್ಪದ ಬಡಿಗೆ ಅಂತಲೇ ಫೇಮಸ್ ಆಗಿರೋ ರಾಗಿಣಿ ಅವರು ಈ ಹಿಂದೆ ಅಂದರೆ 2021ರಲ್ಲಿ ಇವರು ಕೂಡ ಜೈಲು ಪಾಲಾಗಿದ್ದರು. ಯಾವ ವಿಷಯಕ್ಕಪ್ಪ ಅಂತಂದರೆ ಇವರು ಡ್ರಗ್ಸ್ ಕೇಸ್ನಲ್ಲಿ ಇವರು ಕೂಡ ಆಗಿದ್ದರು. ಇವರು ರಿಲೀಸ್ ಕೂಡ ಆಗಿದ್ದಾರೆ. ಇವರು ಹೊರಗೆ ಬಂದಮೇಲೆ ತುಂಬಾ ಸ್ಲಿಮ್ ಆಗಿ ಇವಾಗ ನಟನೆಯಲ್ಲಿ ಮುಂದುವರಿಸಿದ್ರು ಅಂತಲೇ ಹೇಳ್ಬೋದು. ಇವ್ರ ಪಿಕ್ಚರ್ ರಿಲೀಸ್ ಆಗೋಕ್ಕೂ ರೆಡಿ ಆಗಿದ್ರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ನಟಿ ಅಭಿನಯ ತುಂಬಾ ಜನಪ್ರಿಯವಾಗಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರು ಸಾಕಷ್ಟು ಸೀರಿಯಲ್ಗಳಲ್ಲೂ ನಟಿಸಿದ್ದಾರೆ. ಹಾಗೆ ಕಾಶಿನಾಥ್ ಅವ್ರ ಜೊತೆ ಸಿನಿಮಾ ಕೂಡ ಮಾಡಿದ್ದಾರೆ. ಇವರು ಅವರ ಅಣ್ಣನ ಹೆಂಡತಿ ಅವರ ಅತ್ತಿಗೆ ಟಾರ್ಚರ್ ಕೊಟ್ಟ ವಿಷಯಕ್ಕಾಗಿ, ವರದಕ್ಷಿಣೆ ಕಿರುಕುಳ ಕೊಡೋ ವಿಷಯಕ್ಕಾಗಿ ಅವ್ರನ್ನ ಜೈಲಿಗೆ ಹೋಗಿದ್ದರು 2 ವರ್ಷಗಳ ಕಾಲ. ಈಗ ರಿಲೀಸ್ ಆಗಿ ಬ್ರಹ್ಮಗಂಟಿ ಎಂಬ ಹೊಸ ಸೀರಿಯಲ್ನಲ್ಲಿ ಮತ್ತೆ ನಟಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಇವರು. ನೆಕ್ಸ್ಟ್ ಬಂದು ನಟ ದಿಲೀಪ್. ಇವರು ಮಲಯಾಳಂ ಚಿತ್ರದ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು. ಇವರು ಯಾವ ಕಾರಣಕ್ಕಪ್ಪ ಜೈಲಿಗೆ ಹೋಗಿದ್ರು ಅಂತಂದರೆ ನಟಿಯನ್ನು ಕಿಡ್ನಾಪ್ ಮಾಡೋ ಕೇಸ್ನಲ್ಲಿ ಇವರು ಜೈಲಿಗೆ ಹೋಗಿದ್ರು. ಇವಾಗ ರಿಲೀಸ್ ಕೂಡ ಆಗಿದ್ದಾರೆ ಇವರು ಏನು ಮಾಡ್ತಿದ್ದಾರಪ್ಪ, ಇವರು ಸಿನಿಮಾದಲ್ಲಿ ಕಂಟಿನ್ಯೂ ಮಾಡ್ತಿದ್ದಾರೆ. ನೆಕ್ಸ್ಟ್ ಬಂದು ಸಂಜಯ್ ದತ್ ಯಾರಿಗೆ ತಾನೇ ಗೊತ್ತಿಲ್ಲ, ಬಾಲಿವುಡ್ನ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು. ಇವರು ಅಕ್ರಮವಾಗಿ ಶಸ್ತ್ರಾಸ್ತ್ರಗಳು ಮನೆಗೆ ಇಟ್ಕೊಂಡು ಕಾರಣಕ್ಕೆ ಇವರು ಜೈಲಿಗೆ ಹೋಗಿದ್ರು. ಇವಾಗ ರಿಲೀಸ್ ಕೂಡ ಆಗಿದ್ದಾರೆ. ಇವಾಗ ಸಿನಿಮಾದಲ್ಲಿ ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟ್ ಬಂದು ಸಲ್ಮಾನ್ ಖಾನ್ ಯಾರಿಗೆ ತಾನೇ ಗೊತ್ತಿಲ್ಲ, ಬಾಲಿವುಡ್ನ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು. ಅಷ್ಟೇ ಬ್ಲಾಕ್ ಬಸ್ಟರ್ ಮೂವಿ ಕೊಡ್ತಿರೋ ಸುಲ್ತಾನ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವ್ರು ಯಾವ ಕಾರಣಕ್ಕೆ ಜೈಲಿಗೆ ಹೋಗಿದ್ರಪ್ಪ ಅಂತಂದರೆ ಇವರು ಕೃಷ್ಣಮೃಗ ಬೇಟೆ ಆಡೋ ಕಾರಣಕ್ಕೆ ಹೋಗಿದ್ರು. ಅಷ್ಟೇ ಅಲ್ಲದೆ ಇನ್ನೊಂದು ಕಾರಣಕ್ಕೂ ಜೈಲಿಗೆ ಹೋಗಿದ್ರು. ರೋಡ್ ಪಕ್ಕ ಮಲ್ಕೊಂಡಿರೋ ಮೇಲೆ ಕಾರ್ ಓದಿಸಿರೋ ಕಾರಣಕ್ಕೂ ಇವ್ರು ಜೈಲಿಗೆ ಹೋಗಿದ್ರು. ಜೈಲಿಂದ ಓದ್ ಬಂದ್ಮೇಲೆ ಇವ್ರು ಸೂಪರ್ ಹಿಟ್ ಮೂವಿ ಕೊಟ್ಟಿದ್ರು. ಆದರೆ ಕಳೆದ 3 ವರ್ಷದಿಂದ ಯಾವ ಮೂವಿ ಕೊಡೋನು ಇವ್ರದ್ದು ಹಿಟ್ಟಾಗಿಲ್ಲ. ಹೇಳ್ಕೊಳೋಷ್ಟು ಹಿಟ್ಟು ಯಾವ ಮೂವಿನೂ ಆಗಿಲ್ಲ. ನೆಕ್ಸ್ಟ್ ಬಂದು ನಟಿ ರಿಯಾ. ಇವರು ಬಾಲಿವುಡ್ ಮತ್ತು ಟಾಲಿವುಡ್ನಲ್ಲಿ ತುಂಬಾ ಪಿಕ್ಚರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರು ಸುಶಾಂತ್ ರಾಜ್ಪೂತ್ ವಿಚಾರದಲ್ಲಿ ತುಂಬಾ ವಿಚಾರಣೆಗೆ ಬಂದರು. ಅಷ್ಟೇ ಅಲ್ಲದೆ ಆ ವಿಷಯದಲ್ಲಿ ಇವ್ರು ಜೈಲಿಗೆ ಕೂಡ ಹೋಗಿದ್ರು. ಸುಶಾಂತ್ ರಾಜ್ಪೂತ್ ಅವರ ಆತ್ಮಹತ್ಯೆ ಕೇಸ್ನಲ್ಲಿ ಇವರು ಜೈಲಿಗೆ ಹೋದರು. ಇವರು ರಿಲೀಸ್ ಕೂಡ ಆಗಿದ್ದಾರೆ. ಇವರು ಒಂದು ರಿಯಾಲಿಟಿ ಶೋಗೆ ಜಡ್ಜ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಸಾಕಷ್ಟು ಸಿನಿಮಾಗಳು ಮಾಡ್ತಾರೆ. ಸಿನಿಮಾಗಳು ರಿಲೀಸ್ ಆಗೋಕ್ಕೂ ರೆಡಿ ಆಗಿದ್ದಾವೆ. ಇಷ್ಟು ಜನ ನಟಿಯರು ಜೈಲಿಗೆ ಹೋಗಿ ಬಂದಿದ್ದಾರೆ. ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.